It speaks in 1 Corinthians 8 about certain people who have a weak conscience. 1 ಕೊರಿಂಥ 8ನೇ ಅಧ್ಯಾಯದಲ್ಲಿ ಬಲಹೀನ ಮನಸ್ಸಾಕ್ಷಿಯನ್ನ ಹೊಂದಿಕೊಂಡಂತ ಕೆಲವು ನಿಶ್ಚಿತ ಜನರ ಕುರಿತಾಗಿ ಹೇಳಲ್ಪಟ್ಟಿದೆ. ಇಲ್ಲಿ It speaks in 1 Corinthians 8 about certain people. 1 ಕೊರಿಂಥ 8ನೇ ಅಧ್ಯಾಯದಲ್ಲಿ ಕೆಲವು ನಿಶ್ಚಿತ ಜನರ ಕುರಿತಾಗಿ ಹೇಳಲ್ಪಟ್ಟಿದೆ. And the last part of verse 7, their conscience being weak is defiled. 7ನೇ ವಚನ ಕಡೆ ಭಾಗ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅವರ ಮನಸ್ಸಾಕ್ಷಿಯು ಬಲಹೀನವಾಗಿರುವುದರಿಂದ ಅದು ಅಶುದ್ಧವಾಗಿದೆ ಅಂತ. And he says here in verse 9, 9ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, don't take care that this liberty of yours does not become a stumbling block to weak. ಈ ನಿಮ್ಮ ಸ್ವಾತಂತ್ರ್ಯವು ಬಲವಿಲ್ಲದವರಿಗೆ ಒಂದು ವೇಳೆ ಅಭ್ಯಂತರವಾದೀತು, ಎಚ್ಚರಿಕೆಯಾಗಿರ್ರಿ ಅಂತ. He is saying don't do things that will cause other people to stumble. His conscience is weak. ಮತ್ತು ಈ ರೀತಿಯಾಗಿ ಹೇಳಿದ್ದಾನೆ, ಅವರ ಮನಸ್ಸಾಕ್ಷಿಯು ಬಲಹೀನವಾಗಿರುವುದರಿಂದ ಅವರು ಬೀಳುವಂತೆ ಯಾವ ಸಂಗತಿಯನ್ನು ಮಾಡಬೇಡ್ರಿ. You may be a strong person. ನೀವು ಬಲವುಳ್ಳಂತ ವ್ಯಕ್ತಿಯಾಗಿರಬಹುದು. You take Romans 14 for example, which speaks about the strong believer and the weak believer. ನೀವು ಉದಾಹರಣೆಗೆ ರೋಮ 14 ತೆಗೆದುಕೊಳ್ಳುವಾಗ ಅಲ್ಲಿ ಬಲಹೀನ ವಿಶ್ವಾಸಿ ಮತ್ತು ಬಲವುಳ್ಳಂತ ವಿಶ್ವಾಸಿ ಕುರಿತಾಗಿ ಮಾತಾಡಲ್ಪಟ್ಟಿದೆ. Let me just read you a few verses in Romans 14 from the Message translation. ನಾನು ನಿಮಗಾಗಿ ರೋಮ 14ನೇ ಅಧ್ಯಾಯದಲ್ಲಿನ ಕೆಲವು ವಚನಗಳನ್ನ ಮೆಸೇಜ್ ಬೈಬಲ್ ಅನುವಾದದಿಂದ ಹೇಳಲು ಇಷ್ಟಪಡುತ್ತೇನೆ. Accept the one who is weak in the faith. ನಂಬಿಕೆಯಲ್ಲಿ ಬಲಹೀನವಾಗಿರುವಂತವರನ್ನ ಒಪ್ಪಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ. Why is he weak in the faith? Because his conscience is weak. ಯಾಕೆ ಅವರು ನಂಬಿಕೆಯಲ್ಲಿ ಬಲಹೀನವಾಗಿದ್ದಾರೆ? ಯಾಕಂದ್ರೆ ಅವರ ಮನಸ್ಸಾಕ್ಷಿಯು ಬಲಹೀನವಾಗಿರುವುದರಿಂದ. How can you become strong in the faith? Keep your conscience clear all the time. ನೀವು ನಂಬಿಕೆಯಲ್ಲಿ ಬಲವುಳ್ಳವರಾಗಿರುವುದು ಹೇಗೆ? ನಿಮ್ಮ ಮನಸ್ಸಾಕ್ಷಿನ ಎಲ್ಲಾ ಸಮಯದಲ್ಲೂ ಶುದ್ಧವಾಗಿಟ್ಟುಕೊಳ್ಳುವುದರಿಂದ. So there are believers in the church ಕೆಲವು ವಿಶ್ವಾಸಿಗಳು ಸಭೆಯಲ್ಲಿ ಇರ್ತಾರೆ who don't have such a sensitive conscience as we have. ಅವರು ನಾವುಗಳು ಹೊಂದಿರುವಂತ ಸೂಕ್ಷ್ಮ ಮನಸ್ಸಾಕ್ಷಿಯನ್ನ ಹೊಂದಿರುವುದಿಲ್ಲ. I mean, if you think of conscience like a weighing machine. ನೀವು ಮನಸ್ಸಾಕ್ಷಿಯನ್ನ ಒಂದು ರೀತಿ ತೂಕದ ಯಂತ್ರವನ್ನಾಗಿ ಪರಿಗಣಿಸಿರಿ. Maybe you have a weighing machine that can only register every kilo. ಅದು ಪ್ರತಿ ಕಿಲೋಗ್ರಾಮ್ ಅನ್ನು ಮಾತ್ರ ನೋಂದಾಯಿಸಬಲ್ಲ ತೂಕದ ಯಂತ್ರವಾಗಿರುತ್ತದೆ. 1 kilo. 1 ಕಿಲೋಗ್ರಾಮ್. 1.5, 1.7 it doesn't register. When it becomes 2 kilos, then the needle moves. 1.5, 1.7 ಅದನ್ನ ಪರಿಗಣಿಸುವುದಿಲ್ಲ. ಅಲ್ಲಿ 2 ಕಿಲೋಗ್ರಾಮ್ ಇಟ್ಬಿಟ್ರೆ ಸೂಜಿ ಚಲಿಸಲು ಪ್ರಾರಂಭ ಆಗುತ್ತದೆ. And then you have other weighing machines that will register digitally. ಮತ್ತೊಂದು ತೂಕದ ಯಂತ್ರವು ಡಿಜಿಟಲ್ ನೋಂದಣಿಯನ್ನು ಹೊಂದಿಕೊಂಡಿರುತ್ತದೆ. Even grams and milligrams, very sensitive. ಗ್ರಾಮ್ ಮತ್ತು ಮಿಲಿಗ್ರಾಮ್ ಅದನ್ನು ಕೂಡ ಅದು ನೋಂದಾಯಿಸಿಕೊಳ್ಳುತ್ತದೆ, ಪರಿಗಣಿಸುತ್ತದೆ, ಸೂಕ್ಷ್ಮವಾಗಿರುತ್ತದೆ. Maybe you got a very sensitive conscience. Praise God. ನೀವು ಬಹಳ ಸೂಕ್ಷ್ಮತೆ ಉಳ್ಳಂತ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡಿರಬಹುದು. ದೇವರಿಗೆ ಸ್ತೋತ್ರ. Where you can register small little thing, the needle flickers. That's wrong. ನೀವು ಸಣ್ಣ ಸಂಗತಿ ಇದ್ರೂ ಕೂಡ ಅದನ್ನು ಗ್ರಹಿಸಿಕೊಳ್ಳಬಹುದು. ಸಣ್ಣ ಸಂಗತಿ ಇದ್ರೂ ಕೂಡ ಸೂಜಿ ಅಲಗಾಡುತ್ತದೆ, ಅದು ತಪ್ಪು ಅಂತ ಹೇಳುತ್ತದೆ. And here's another brother who can do something 10 times worse than you and his needle doesn't even flicker. ಇಲ್ಲಿ ಮತ್ತೊಬ್ಬ ಸಹೋದರ ಇರ್ತಾನೆ, ಆತನು 10 ಬಾರಿ ನಿಮಗಿಂತ ಕೆಟ್ಟದಾಗಿ ಮಾಡಿರ್ತಾನೆ, ಆದ್ರೂ ಕೂಡ ಆತನ ಒಂದು ಸೂಜಿಯು ಅಲುಗಾಡುವುದಿಲ್ಲ. Now the Bible says, don't judge him. ಸತ್ಯವೇದ ಏನಂತ ಹೇಳುತ್ತೆ ಗೊತ್ತಾ? ಆತನನ್ನ ತೀರ್ಪು ಮಾಡಬೇಡ ಅಂತ. Maybe his conscience has not come to the level of yours. ಆತನ ಮನಸ್ಸಾಕ್ಷಿಯು ಇನ್ನೂ ಕೂಡ ನಿಮ್ಮ ಮಟ್ಟಕ್ಕೆ ಬಂದಿಲ್ಲದೆ ಇರಬಹುದು. Maybe you're in the 10th standard and he's in the 1st standard. Don't call him a fool. ನೀವು 10ನೇ ತರಗತಿಯಲ್ಲಿ ಇರಬಹುದು, ಆತನು 1ನೇ ತರಗತಿಯಲ್ಲಿ ಇರಬಹುದು. ಆತನನ್ನು ಮೂಢ ಎಂಬುದ ಕರಿಬೇಡ್ರಿ. If a 10th standard student calls a 1st standard student a fool for not understanding trigonometry. 1ನೇ ತರಗತಿ ವಿದ್ಯಾರ್ಥಿಯು ಗಣಿತಶಾಸ್ತ್ರದ ಯಾವುದೋ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬುದಕ್ಕಾಗಿ 10ನೇ ತರಗತಿ ವಿದ್ಯಾರ್ಥಿಯು ಈತನನ್ನ ಮೂಢ ಅಂತ ಕರೆದರೆ, who is the fool? ಯಾರು ಮೂಢ ಹಾಗಾದ್ರೆ? Definitely it's the 10th standard student. Without a doubt. ಅನುಮಾನನೇ ಇಲ್ಲ, 10ನೇ ತರಗತಿ ವಿದ್ಯಾರ್ಥಿನೇ ಮೂಢ. And if you who have walked with God and you've got a very sensitive conscience look down on a weaker believer, ನೀವು ದೇವರೊಟ್ಟಿಗೆ ನಡೆದು ಬಹಳ ಸೂಕ್ಷ್ಮತೆ ಉಳ್ಳಂತ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡಿರ್ತೀರಿ, ಆಗ ನೀವು ಬಲಹೀನ ವಿಶ್ವಾಸಿಯನ್ನ ಕೆಳಮಟ್ಟದಲ್ಲಿ ನೋಡಿದರೆ, because you feel that he should have your standard of holiness and you judge him, you're the fool. ನಿಮ್ಮ ಮಟ್ಟಕ್ಕೆ ಆತನ ಪವಿತ್ರತೆಯು ಇರಬೇಕು ಅಂತ ನೀವು ಭಾವಿಸಿ ಆತನನ್ನ ತೀರ್ಪು ಮಾಡಿಬಿಡ್ತೀರಿ, ಆಗ ನೀವು ಮೂಢರಾಗ್ತೀರಿ. You know what the Bible says to husbands? ಸತ್ಯವೇದವು ಗಂಡಂದರಿಗೆ ಏನಂತ ಹೇಳುತ್ತೆ ಗೊತ್ತಾ? Recognize that your wife is a weaker vessel. ನಿಮ್ಮ ಹೆಂಡತಿಯು ಬಲಹೀನ ಪಾತ್ರೆಯಾಗಿದ್ದಾಳೆ ಎಂಬುದಾಗಿ ಒಪ್ಪಿಕೊಳ್ಳಿರಿ ಅಥವಾ ಗುರುತಿಸಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತೆ. How many of you do that? That's in 1 Peter 3 verse 7. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ. ಎಷ್ಟು ಜನ ಇದನ್ನ ಮಾಡ್ತೀರಿ ಹಾಗಾದ್ರೆ? Recognize that she's a weaker vessel. ನಿಮ್ಮ ಹೆಂಡತಿಯು ಬಲಹೀನಳು ಎಂಬುದಾಗಿ ಒಪ್ಪಿಕೊಳ್ಳಿರಿ ಅಥವಾ ಅದನ್ನ ಗ್ರಹಿಸಿಕೊಳ್ಳಿರಿ. And give her honor
as a weaker vessel. ಆಕೆಯು ಬಲಹೀನಳು ಆಗಿರುವುದರಿಂದ ಆಕೆಗೆ ಮಾನವನ್ನ ಸಲ್ಲಿಸಿರಿ. I mean, if you can live a 40 kilo suitcase and you ask her, why can't you lift it? You're a fool. ನೀವು 40 ತೂಕದ ಸೂಟ್ಕೇಸನ್ನ ಹೊತ್ಕೊಂಡು ನಿಮ್ಮ ಹೆಂಡತಿಗೆ ಯಾಕೆ ಹೊತ್ಕೊಳ್ಳಕ್ಕಾಗಲ್ಲ ಇದನ್ನ ಅಂತ ಹೇಳುವಾಗ ನೀವು ಮೂಢರಾಗ್ತೀರಿ. It's because she's a woman. ಆಕೆಯು ಸ್ತ್ರೀಯಾಗಿದ್ದಾಳೆ, ಅದಕ್ಕಾಗಿ ಆಗೋದಿಲ್ಲ. And it's a wonderful thing. There are weaker believers in the church. ಇದು ಒಂದು ಅದ್ಭುತ ಸಂಗತಿ ಅಲ್ವಾ? ಸಭೆಯಲ್ಲಿ ಬಲಹೀನ ಉಳ್ಳಂತ ವಿಶ್ವಾಸಿಗಳು ಇರುವಂತದ್ದು. And you got a weaker person right in your own home. Your wife. ನಿಮ್ಮ ಸ್ವಂತ ಮನೆಯಲ್ಲಿಯೇ ನೀವು ಬಲಹೀನ ಸದಸ್ಯರನ್ನ ಹೊಂದ್ಕೊಂಡಿದ್ದೀರಿ, ನಿಮ್ಮ ಹೆಂಡತಿ ಅದು. And the Bible says, give them honor. ಸತ್ಯವೇದವು ಹೇಳುತ್ತೆ ಅವರಿಗೆ ಮಾನವನ್ನ ಸಲ್ಲಿಸಿರಿ ಅಂತ. Okay, I'll just read a few verses in ಸರಿನಾ? ನಾನು ಕೆಲವು ವಚನಗಳನ್ನ ಓದುತ್ತೇನೆ ಇಲ್ಲಿ. Romans 14 in the Message Bible. Welcome with open arms. ತೆರೆದ ಭುಜದಿಂದ ಅಥವಾ ತೋಳಿನಿಂದ ಅವರನ್ನ ಸ್ವಾಗತಿಸಿರಿ. ರೋಮ 14ನೇ ಅಧ್ಯಾಯ ಮೆಸೇಜ್ ಬೈಬಲ್ ಅನುವಾದ ಇದು. Fellow believers who don't see things the way you do, or your wife. ನೀವು ನೋಡುವ ರೀತಿಯಲ್ಲಿ ವಿಷಯಗಳನ್ನ ನೋಡದ ಸಹ ವಿಶ್ವಾಸಿಗಳನ್ನ ಮುಕ್ತ ತೋಳುಗಳಿಂದ ಸ್ವಾಗತಿಸಿರಿ ಅಂತ ಹೇಳುತ್ತೆ. And don't jump all over them every time they do something that you don't agree with. ನೀವು ಒಪ್ಪದೇ ಇರುವಂತ ಸಂಗತಿಗಳನ್ನ ಅವರು ಮಾಡುವಾಗ ಯಾವಾಗಲೂ ಅವರ ಮೇಲೆ ಹೋಗಿ ಹಾರಬೇಡ್ರಿ ಅಂತ ಹೇಳುತ್ತೆ. Do you jump all over people when they don't do something you don't agree with? ನಾವು ಒಪ್ಪದೇ ಇರುವಂತ ಸಂಗತಿಗಳನ್ನ ಜನರು ಮಾಡುವಾಗ ಅವರ ಮೇಲೆ ಹೋಗಿ ಹಾರ್ತೀವಲ್ವಾ ನಾವು? Even when it seems that they are strong in their opinions but weak in their faith. ಅವರು ನಂಬಿಕೆಯಲ್ಲಿ ಬಲಹೀನರು, ತಮ್ಮ ಅಭಿಪ್ರಾಯದಲ್ಲಿ ಬಲವುಳ್ಳವರು ಆಗಿದ್ರೂ ಕೂಡ. A lot of people are like that, strong in their opinions but very weak in their faith. ಅನೇಕ ಜನರು ಆ ರೀತಿಯಾಗಿರ್ತಾರೆ, ನಂಬಿಕೆಯಲ್ಲಿ ಬಲಹೀನರಾಗಿರ್ತಾರೆ, ಅವರು ಕೊಡುವಂತ ಅಭಿಪ್ರಾಯದಲ್ಲಿ ಬಲವುಳ್ಳವರಾಗಿರ್ತಾರೆ. Remember, they've got their own history to deal with. ನೆನಪಿಡ್ರಿ, ಅವರಿಗೆ ಅವರದೇ ಆದಂತ ಇತಿಹಾಸ ಇದೆ, ಅದನ್ನ ವ್ಯವಹರಿಸಲು. They've got a culture to deal with. They haven't overcome it. They have got their background to deal with. ಅವರಿಗೆ ಅವರದೇ ಆದಂತ ಸಂಸ್ಕೃತಿ ಇರುತ್ತೆ, ಅವರಿಗೆ ಅವರದೇ ಆದಂತ ಹಿನ್ನೆಲೆ ಇರುತ್ತೆ, ಅದನ್ನ ಇನ್ನೂ ಅವರು ಜಯಗಳಿಸಿರುವುದಿಲ್ಲ. They've got their community culture. They haven't yet overcome it. Recognize it. Be patient. ಅವರಿಗೆ ಅವರದೇ ಆದಂತ ಸಮುದಾಯದ ಸಂಸ್ಕೃತಿ ಇರುತ್ತೆ, ಅವರು ಅದನ್ನ ಇನ್ನೂ ಜಯಿಸಿರುವುದಿಲ್ಲ, ಅದನ್ನ ಅಂಗೀಕರಿಸ್ರಿ, ತಾಳ್ಮೆಯಿಂದ ಇರ್ರಿ. And he goes on to say, what's important? ಆತನು ಇಲ್ಲಿ ಹೇಳುತ್ತಾ ಹೋಗುತ್ತಾನೆ, ಯಾವುದು ಬಹಳ ಪ್ರಮುಖವಾದದ್ದು ಹಾಗಾದ್ರೆ? In the last part, verse 7, none of us are permitted to insist on our own way in these things for himself. ಈ ವಿಷಯಗಳಲ್ಲಿ ನಮ್ಮಲ್ಲಿ ಯಾರಿಗೂ ನಮ್ಮದೇ ಆದ ರೀತಿಯಲ್ಲಿ ಒತ್ತಾಯಿಸಲು ಅವಕಾಶವಿಲ್ಲ ಅಂತ ಹೇಳುತ್ತದೆ ಇಲ್ಲಿ. We are answerable to God. ನಾವು ದೇವರಿಗೆ ಉತ್ತರಿಸುವವರಾಗಿದ್ದೇವೆ. So that's a wonderful chapter. I don't have time to read it, but read it sometime. It tells you. ಇದು ಅದ್ಭುತವಾದಂತ ಅಧ್ಯಾಯವಾಗಿದೆ, ನನಗೆ ಓದಲು ಸಮಯವಿಲ್ಲ, ನಿಮಗೆ ಸಮಯವಿದ್ದಾಗ ಓದ್ಕೊಳ್ರಿ. ಅದು ಹೇಳುತ್ತೆ, recognize that other people's conscience is not at your level. ಇತರರ ಮನಸ್ಸಾಕ್ಷಿಯು ನಿಮ್ಮ ಮನಸ್ಸಾಕ್ಷಿಯ ಮಟ್ಟದಲ್ಲಿ ಇರುವುದಿಲ್ಲ, ಅದನ್ನ ಗುರುತಿಸಿರಿ. The wonderful thing is God expects us to live according to the light of our conscience. ಅದ್ಭುತವಾದ ಸಂಗತಿ ಏನಪ್ಪಾ ಅಂತಂದ್ರೆ, ದೇವರು ಬಯಸುವುದು ನಮ್ಮಿಂದ ನಮ್ಮ ಮನಸ್ಸಾಕ್ಷಿಯ ಬೆಳಕಿನ ಪ್ರಕಾರ ನಾವು ಜೀವಿಸುವುದಾಗಿದೆ. Not somebody else. I thank God for that. Somebody who was more mature than me. ಇತರರ ಪ್ರಕಾರವಾಗಿ ಅಲ್ಲ, ನಾನು ಅದಕ್ಕೆ ದೇವರಿಗೆ ಕೃತಜ್ಞತೆ ಹೇಳುತ್ತೇನೆ. ನನಗಿಂತ ಇತರರು ಪ್ರಬುದ್ಧರಾಗಿರಬಹುದು. Can probably see some things in my life which are not Christ-like. ನನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದನ್ನು ನೋಡುವಾಗ ಅದು ಕ್ರಿಸ್ತನ ರೀತಿ ಇಲ್ಲದೆ ಇರಬಹುದು. I say, maybe you're right, brother. But I can only live according to the light I have. ನೀವು ಸರಿನೇ ಸಹೋದರ, ನಾನು ನನಗಿರುವ ಬೆಳಕಿನ ಪ್ರಕಾರ ಜೀವಿಸುತ್ತೇನೆ. I may see something un-Christ-like in you. But you know what I say to myself? ನಿಮ್ಮಲ್ಲಿ ನಾನು ಕ್ರಿಸ್ತನ ರೀತಿ ಅಲ್ಲದೆ ಇರುವಂತದ್ದನ್ನ ಏನಾದರೂ ನೋಡುವಾಗ ನನಗೆ ನಾನು ಏನಂತ ಹೇಳ್ಕೊಳ್ತೀನಿ ಗೊತ್ತಾ? Maybe he or she is only in the third standard. ಆತನು ಅಥವಾ ಆಕೆಯು 3ನೇ ತರಗತಿಯಲ್ಲಿ ಇರಬಹುದು ಅಂತ ಅಂದ್ಕೊಳ್ತೀನಿ. How can I judge them for not knowing trigonometry? ಗಣಿತಶಾಸ್ತ್ರದ ದೊಡ್ಡ ಸಂಗತಿ ಅವರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಅವರನ್ನ ಹೇಗೆ ತೀರ್ಪು ಮಾಡಲಿ? They will learn it. Give them time. ಅವರು ಅದನ್ನ ಕಲಿತುಕೊಳ್ಳುತ್ತಾರೆ, ಅವರಿಗೆ ಸಮಯ ಕೊಡಬೇಕು. It's wonderful to have faith and a good conscience. ಇದು ಒಂದು ಅದ್ಭುತ, ನಂಬಿಕೆ ಮತ್ತು ಒಳ್ಳೆ ಮನಸ್ಸಾಕ್ಷಿಯನ್ನು ಹಿಡಿದಿಟ್ಟುಕೊಳ್ಳುವುದು. As soon as you're aware of sin, confess it. ನೀವು ಪಾಪದ ಅರಿವನ್ನ ಹೊಂದಿದ ತಕ್ಷಣವೇ ಹೋಗಿ ಅರಿಕೆ ಮಾಡ್ರಿ ತಕ್ಷಣಕ್ಕೆ. Go and apologize to the person, your wife or husband, immediately. ನಿಮ್ಮ ಗಂಡ ಆಗಲಿ ಹೆಂಡತಿ ಆಗಲಿ ಬೇರೆ ಯಾವುದೇ ವ್ಯಕ್ತಿಗೆ ಆಗಲಿ ತಕ್ಷಣಕ್ಕೆ ಹೋಗಿ ಕ್ಷಮೆ ಕೋರ್ರಿ. Like Paul did. I'm sorry, that was wrong what I said. ಪೌಲನು ಮಾಡಿದಂತೆ, ನಾನು ಹೇಳಿದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿದ್ನಲ್ಲ ಹಾಗೆ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, we thank you for your word that keeps us on the right path. ಪರಲೋಕದ ತಂದೆಯೇ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಇರಿಸುತ್ತದೆ. Help us to walk in the light of it all our days. ನಮ್ಮ ಎಲ್ಲಾ ದಿನಗಳಲ್ಲಿ ಆ ಬೆಳಕಿನ ಅನುಸಾರವಾಗಿ ನಡೆಯಲಿಕ್ಕೆ ಸಹಾಯ ಮಾಡ್ರಿ. To take seriously what you have written in your word for us. We pray in Jesus' name.
Amen. ನಿಮ್ಮ ವಾಕ್ಯದಲ್ಲಿ ನಮಗಾಗಿ ಏನೆಲ್ಲ ಬರೆದಿದಿರಲ್ಲ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ದೇವರೇ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್.